ಬಿಸ್ಕತ್ ಕೊಡವ ಅಪ್ಪ ಅಮ್ಮ ಅಂಗಡಿ ಹತ್ರ ಹೋಗಿದ್ರು ಹಾಗಾಗಿ ಇಲ್ಲಿ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪಾ ಆ್ಯಂಡ್ ಗುಡಸ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಅಲ್ಲಿಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫ್ಯೂಚರಲ್ಲಿ ಮೊದಲು ಬಂದು ತಲುಪುತ್ತೆ. ಆ್ಯಂಡ್ ಈ ವ್ಲಾಗ್ ಬಂದು ಫಂಕ್ಷನ್ ಆಗಿದ್ದ ಬೆಳಗ್ಗೆ ಪುರೋಹಿತರು ಹೇಳೋಗಿದ್ರು 21 ದಿನ ಕಂಟಿನ್ಯೂಸ್ ಆಗಿ ದೀಪನ ಹಚ್ಚಬೇಕು ಮನೆಯಲ್ಲಿ, ಆ್ಯಂಡ್ ನಾನ್ ವೆಜ್ ಎಲ್ಲ ಏನು ಮಾಡೋ ಹಾಗಿಲ್ಲ ಅಂತೇಳಿ. ಸೊ ಅದೇ ಪ್ರಕಾರ ನಾನು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಪೂಜೆನ ಮಾಡಿ ಮುಗಿಸ್ದೆ. ಅದರ ನೆಕ್ಸ್ಟ್ ಡೇ ನಮ್ಮ ಹಸ್ಬೆಂಡ್ ಅವರ ದೊಡ್ಡಪ್ಪನ ಮಗನ ಕರ್ನೇರೆ ಇತ್ತು, ಅಲ್ಲಿಗೆ ಹೋಗಿದ್ವಿ. ಆ್ಯಂಡ್ ನಾನೇನು ನಾನ್ ವೆಜ್ ತಿಂದಿಲ್ಲ, ಬಟ್ ಹೋಗಿದ್ವಿ ಫಂಕ್ಷನಿಗೆ. ಅಲ್ಲಿ ಅಪ್ಪು ಟಮಟೆ ಎಲ್ಲ ಬಾರಿಸ್ತಿರಲ್ಲ ಅದನ್ನ ನೋಡ್ಕೊಂಡು ಕುಣಿತಾ ಇದ್ದ. ಆ್ಯಂಡ್ ಇವತ್ತು 6th, ಇವತ್ತು ಕಾರ್ ಡೆಲಿವರಿ. ನಂಬರ್ ಪ್ಲೇಟ್ನ ಬಂದಿದೆ. ಸೊ ನಂಬರ್ ಪ್ಲೇಟ್ ಬಂದಮೇಲೆ ಕಾರ್ ಕೊಡ್ತಾರೆ ಅಂತ ಹೇಳಿದ್ನಲ್ವ, ಹಾಗಾಗಿ ಕಾರ್ನ ಇಸ್ಕೊಂಬರೋದಕ್ಕೆ ನಾನು ನನ್ನ ತಮ್ಮ ಮತ್ತು ಪ್ರಜು 3 ಜನ ಹೋಗಿದ್ವಿ. ಅವ್ನು ಬೈಕಲ್ಲಿ ಹೋದ, ನಾನು ಮತ್ತು ನನ್ನ ತಮ್ಮ ಇಬ್ಬರು ಕಾರ್ ತೊಗೊಂಡು ಮನೆಗೆ ಬಂದ್ವಿ. ಅದರ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಬಂದಿದ್ಲು, ಇವಳು ಡಿಗ್ರಿ ಫ್ರೆಂಡು ಪುಷ್ಪ ಅಂತ ಹೇಳ್ಬಿಟ್ಟು. ನಾನು ಮತ್ತು ಅವಳು ಫುಲ್ ಕ್ಲೋಸ್ ಫ್ರೆಂಡ್ ಆಗಿದ್ವಿ ಡಿಗ್ರಿಯಲ್ಲಿ. ಆ್ಯಂಡ್ ಅವಳು ಮದುವೆಗೆ ಬಂದಿದ್ದು ಅಷ್ಟೇ. ಮದುವೆ ಆದಮೇಲೆ ಮನೆ ಯಾವ ಫಂಕ್ಷನ್ಗೂ ಯಾವುದಕ್ಕೂ ಬರೋಕ್ಕೆ ಆಗಿರಲಿಲ್ಲ, ಕಾಲೇಜು ಮತ್ತು ಕೆಲಸ ಅಂತ ಅಂದ್ಕೊಂಡು. ಇವತ್ತು ಬಂದಿದ್ದಾಳೆ. ಫಂಕ್ಷನಿಗೆ ಹೇಳಿದೆ, ಫಂಕ್ಷನಿಗೆ ಬರೋಕ್ಕಾಗಲಿಲ್ಲ. ಸೊ ಸಂಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ಸಂಡೇ ಬಂದಿದ್ಲು. ಆ್ಯಂಡ್ ನಾವು ನಾನ್ ವೆಜ್ ಮಾಡೋಂಗಿಲ್ಲ, ಅವಳು ಕೂಡ ನಾನ್ ವೆಜ್ ತಿನ್ನೋಂಗಿಲ್ಲ ಅಂತೆ. ಸತ್ಯನಾರಾಯಣ ಪೂಜೆ ಮಾಡಿಸಿದ್ದೆ. ಆಮೇಲೆ ಹೇಳಿದ್ದು ನಂಗೆ ಗೊತ್ತಿಲ್ಲ, ಬೇಜಾರು ಮಾಡ್ಕೊಂಡ್ಲು ಏನೋ ಅಂದ್ಕೊಂಡಿದ್ದೆ ವೆಜ್ ಊಟ ಮಾಡಿಸಿದ್ದಕ್ಕೆ. ಬಟ್ ಆಮೇಲೆ ಹೇಳಿದ್ಲು ಅವಳು. ಊಟ ಎಲ್ಲ ಮಾಡ್ಕೊಂಡು ಅಪ್ಪುಗೆ ಊಟ ಎಲ್ಲ ತಿನ್ನಿಸಿ ಮಲಗಿಸ್ಬಿಟ್ಟು ನನ್ನ ಫ್ರೆಂಡ್ ಇನ್ನೊಬ್ಳಿಗೆ ಪಾಪ ಹೋಗಿತ್ತು, ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಅವಳು ಊರಲ್ಲಿರಲಿಲ್ಲ ಅಂತೆ. ಸೊ ಹಾಗಾಗಿ ಇಬ್ಬರು ಹೋಗಿ ಅಲ್ಲೇ ಸೇಲಿತ್ತು, ಅದು ನೋಡಿಕೊಂಡು ಸುಮ್ಮನೆ ಬಂದ್ವಿ. ಆ್ಯಂಡ್ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರೂ ಜ್ಯೂಸ್ ಕುಡ್ಕೊಂಡು ಕೂತಿದ್ವಿ. ಅವಳು ಚೈಲ್ಡ್ ಥರ ಆಡ್ತಾಯಿದ್ಲು, ಅದಕ್ಕೆ ಚೈಲ್ಡ್ ಥರ ಆಡ್ತಿದ್ಯಾ ಅಂತ ಹೇಳಿದೆ, ನಾಗ ಆಡ್ತಿದ್ಲು. ಅದರ ನೆಕ್ಸ್ಟ್ ಡೇ ನಾನು ಕಾರ್ ಡ್ರೈವಿಂಗ್ ಕ್ಲಾಸ್ಗೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅಣ್ಣ ಯಾರೋ ಬಂದರು ಅಂತ ಒಳಗಡೆ ಹೋದರು. ನಾನು ಒಬ್ಬಳೇ ಕೂತ್ಕೊಂಡು ಕಾರಲ್ಲಿ ಓಡಿಸೋದು ಫೀಲ್ ಮಾಡ್ಕೊಂಡು ನನಗೆ ಒಂಥರ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಕಾರ್ ಬಂದಮೇಲೂ ಕಾರ್ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕಲ್ವ, ಹಾಗಾಗಿ ಕಾರ್ ಡ್ರೈವಿಂಗ್ ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿಂದ ಪಾತ್ರೆ ಅಂಗಡಿಯಾಗೆ ಹೋಗಿ ಅಲ್ಲಿ ಇದು ಗ್ಯಾಸ್ಗೆ ಪೈಪ್ ತೊಗೋಬೇಕಾಗಿತ್ತು, ಸ್ಟೌದು. ಸೊ ಅದನ್ನು ತೊಗೊಂಡು ಅಲ್ಲಿಂದ ಬಿಡಿ ಹೂವು ತೊಗೊಂಡು ಪೂಜೆಗೆ. ಆ್ಯಂಡ್ ಬ್ಲೌಸ್ ಇಸ್ಕೋಬೇಕಾಗಿತ್ತು ಬಂದೆ. ಆಂಟಿ ಮತ್ತು ಅಂಕಲ್ ಇಬ್ಬರು ನಂದೇ ವ್ಲಾಗ್ನ ನೋಡ್ಕೊಂಡು ಕೂತಿದ್ರು, ಅದಕ್ಕೆ ಅವ್ರ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ನಮ್ಮೂರವರೇ ಮತ್ತು ಆಲ್ರೆಡಿ ಒಂದು ಸರಿ ಸಿಕ್ಕಿದ್ರು. ಅವರು ಫುಲ್ಲು ನಂದು ಏನು ಇಡೀ ಬಯೋಡಾಟ ಏನಿದೆ ಎಲ್ಲನೂ ಕೂಡ ಹಿಂಗೆ ಹಂಗೆ ಹಂಗಿತ್ತು ಅಕ್ಕ, ಚೆನ್ನಾಗಿತ್ತು ಅಕ್ಕ, ಇದು ಅದು ಎಲ್ಲ ಹೇಳ್ಬಿಟ್ರು. ಪಾಪ ನನಗಂತೂ ತುಂಬಾ ಖುಷಿ ಆಯಿತು. ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದೆ. ಪಾನಿಪುರಿ ನಾನು ತೊಗೊಂಡು ಅವರು ತೊಗೊಂಡು ಹೋದರು. ಆ್ಯಂಡ್ ಮನೆಗೆ ಬಂದಮೇಲೆ ಅಪ್ಪ ಅದನ್ನ ಫಿಟ್ ಮಾಡಿಕೊಡ್ತಾಯಿದ್ರು. ಅದರ ನೆಕ್ಸ್ಟ್ ಡೇ ಇವತ್ತು ಕಾರ್ ಬಂದಿದ್ದು, ಮೊನ್ನೆ ಕಾರ್ ಬಂತಲ್ವ, ಇದನ್ನು ಮಂಗಳವಾರ ನಾವು ಸೋಮವಾರ ಹೋಗೋದಕ್ಕಾಗಲಿಲ್ಲ. ಸೊ ಮಂಗಳವಾರ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ, ಕೆಳಗಡೆ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ, ಬೆಳಗ್ಗೆ ತಿಂಡಿಗೆ ತರಕಾರಿ ಭಾತನ ಮಾಡಿದ್ದೆ, ಪಲಾವ್ನ ಮಾಡಿದ್ದೆ. ಸುಮಾರು ಸರಿ ರೆಸಿಪಿನ ತೋರಿಸಿದೆ, ಹಾಗಾಗಿ ನಾನು ರೆಸಿಪಿ ಮಾಡೋದೇನು ತೋರಿಸ್ಲಿಲ್ಲ. ಜಸ್ಟ್ ಪಲಾವ್ ರೆಡಿ ಮಾಡಿ ಇಟ್ಟು ಸಾಂಬಾರಿಗೆ ಅಮ್ಮ ಸೊಪ್ಪನ್ನು ಬೇಯಿಸ್ಬಿಟ್ಟು ಇಟ್ಬಿಟ್ಟು ಹೋಗೋಣ, ಸಂಜೆ ಬರೋದು ಎಷ್ಟೊತ್ತಾಗುತ್ತೋ ಏನೋ, ಸಾಂಬಾರು ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ರು ಅಂದ್ಬಿಟ್ಟು ಅದನ್ನು ಕೂಡ ಒಂದು ಸೈಡಿಗೆ ಸೊಪ್ಪನ್ನೆಲ್ಲ ಕುದಾಕಿ ಇಟ್ಟಿದ್ವಿ. ಆಮೇಲೆ ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಹೋಗೋಣ ಇವತ್ತು ಟ್ರೆಡಿಷ್ನಲ್ ಲುಕ್ಕಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಸ್ಯಾರಿ ಎಲ್ಲ ಸೆಲೆಕ್ಟ್ ಮಾಡಿ ಎತ್ತಿಟ್ಕೊಂಡೆ. ನನ್ನ ಮಗ ಇವತ್ತು ಸ್ಯಾರಿ ಪ್ರಿಪೇರಿಂಗ್ ಮಾಡೋದಕ್ಕೆ ಇಟ್ಕೋತೀನಿ ಅಂತ ಹೇಳ್ದೆ ಅಂದ್ಬಿಟ್ಟು ಕೊಟ್ಟೆ. ಅವ್ನು ಇಟ್ಕೊಳ್ಳೋಣ ಹಿಂಗೆ ಬಿಟ್ಬಿಡೋನು, ತಮಾಷೆ ಮಾಡ್ತಾಯಿದ್ದ. ಆ್ಯಂಡ್ ಇವತ್ತಿನ ಔಟ್ಫಿಟ್ ಬಂದು ಸ್ಯಾರಿ, ಈ ಲುಕ್ ಆ್ಯಂಡ್ ಈ ಬ್ಲೌಸ್ನ ನಾನು ಸೇಮ್ ಆಂಟಿ ಅಂಗಡಿಯಲ್ಲೇ ಹೊಲಿಸಿದ್ದೆ. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಈ ಥರ ಡಿಸೈನ್ ಇಟ್ಟು ಹೊಲಿಸಿದ್ದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಂಗಾಗಿ ಅದನ್ನು ಕೂಡ ತೋರಿಸ್ದೆ. ನನ್ನ ಮಗ ಬಂದು ನನ್ನನ್ನೇ ನೋಡ್ತಾ ಇದ್ದೆ, ಏನು ನಮ್ಮಮ್ಮ ಹಿಂಗೆ ಆಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಅವನನ್ನು ತೋರಿಸ್ದೆ. ಇವಾಗ ಎಲ್ಲರೂ ಫೈನಲಾಗಿ ರೆಡಿಯಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ವಿ. ಇಲ್ಲಿಂದ ನಾನು, ನನ್ನ ಮಗ, ನನ್ನ ತಮ್ಮ, ನಮ್ಮ ಅಪ್ಪ, ಅಮ್ಮ 5 ಜನ ಹೊರಟ್ವಿ. ಹಸ್ಬೆಂಡ್ಗೆ ಹೇಳಿದ್ವಿ, ಅವ್ರೇನೋ ನಾಳೆ ವೆಡ್ನೆಸ್ಡೇ ಕಾಯಿ ಹಾಕೋದಿದೆಯಲ್ಲ, ಹಾಗಾಗಿ ಅವ್ರು ಬರಲಿಲ್ಲ. ನಮ್ಮ ಅತ್ತೆ ಬರ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಅವ್ರನ್ನ ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ಅವ್ರೂ ಕೂಡ ಪಿಕ್ ಮಾಡಿಕೊಂಡು ಇವಾಗ ನಾವು ಎಲ್ಲರೂ ಕೂಡ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಇವತ್ತು ಹೋಗ್ತಾ ಇರೋದು ಹುಲಿಯೂರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಹಳೆಯೂರಮ್ಮ ದೇವಸ್ಥಾನಕ್ಕೆ. ಇವಾಗ ನಾವು ದೇವಸ್ಥಾನ ಹತ್ರ ಬಂದು ರೀಚ್ ಆದ್ವಿ. ಇವಾಗ ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದರೂ ಪರವಾಗಿಲ್ಲ.
ಹೊಡಿಯೋ ಕೈ ಕೈ ಕೊಟ್ಬಿಡಿ ಆಮೇಲೆ ನಿಂತ್ಕೆ ನೋಡಿ ಹೋಗು ಬಿಡಪ್ಪ ಕಾಯ್ದು ಹಾಕ್ಬಾರ್ದು ಕಣಪ್ಪ ಹಂಗೆ ಕರೆ ಆಯ್ತದೆ ಬಟ್ಟೆ ಬನ್ನಿ ಹೋಗೋಣ ನೋಡಿ ಹೋಗೋಣ ಮಡ್ಗು ಕೇಳಿಕ್ ಮಡ್ಗು ಅವೆಲ್ಲಮ್ಮ ನಾವು ಮಾಡ್ಕೊಳ್ಳೋಣ ಸುಮ್ಮನೆ ಇರಾಮ ಆ ಮಗ ಏನಂತ ಹೇಳೋದು ಕೇಳೋದೇನು ಬಾರಮ್ಮ ಸೈಡಿಗೆ ನೀನೇನು ಹಂಗಾಟ ನಿಂತಿರ್ತೀರ ಹೊಡಿಬಿಡಿ ಪೂರ ಮುರಿದು ಕಾಯಿ ಹಿಡಿ ಹಾಕ್ಬಿಡಿ ಮುಂಚೆ ಜೋಡಿಸಿದ್ದು ಮುಂಚೆ ಗಾಡಿ ಅಂತ ಇದಕ್ಕೆ ಮೇಲ್ಕೊಡಿ ಬಣ್ಣ ಕೊಟ್ರೆ ಜೋರಾಗ ಹಾಕಿ ಅವ್ನು ಮುಂದಕ್ಕೆ ಬಾ ಅವ್ನು ಮುಂದೆ ಮೂವ್ ಮಾಡ್ತಾಳೆ ಹಾಕ್ಬಾರ್ದು ಕಣ ಹಿಡ್ಕೊಳಮ್ಮ ನೀನು ಎಲ್ಲ ನನ್ನ ಹತ್ರ ಹೂವು ಎಲ್ಲೈತು ಅದೇ ಫಿಶ್ ಅದೇ ಕಲ್ ಜಾರ್ತವೆ ಇಲ್ಲೇ ಮ್ಯಾಲಿಂದನೇ ನೋಡಿ ಅವೇ ಫಿಶು ಇಲ್ಲೇ ನಿಂತ್ಕೊಳ್ಳಿ ಹಿಂದೆ ಬಂದ ನೋಡಲ್ಲಿ ಹೂವು ಹಾಕ್ತಾರ ಫಿಶ್ ಅದಂತೆ ಬಾಳೆಹಣ್ಣು ಹಾಕ್ಬೇಕಂತ ಕೊಡ್ರಿ ಬಾಳೆಹಣ್ಣು ನೀರು ಗಲೀಜ್ ಆಯ್ತದೆ ಅಂತ ಬೈತಾರೆ ಏ ಹಿಡ್ಕೊಳ್ಳಿ ಅವ್ನು ಹಿಡ್ಕೊಂಡೆ ಶೀಶೆ
ಅವ್ನು ಹಿಡ್ಕೊ ನಾವು ಈಗ ಒಂದು ವಾರದಲ್ಲಿ ಬಂದೋದು ಈಗ ಒಂದು ವಾರ ಆಯ್ತು. ಅಯ್ಯೋ ಎಲ್ಲ ತಿಂತವೆ. ಎಲ್ಲ ತಿಂತವೆ. ಇನ್ನೊಂದು ಹಿಡ್ಕೊಳಮ್ಮ ಅವನು ನೀನು. ಬರೀ ತಪ್ಪು ದಿವಸ ಅಂದ್ಬಿಟ್ಟು ಈಗ ಬಂದು ಅಲೆ ಬೀಳ್ತಾವಲ್ಲಿ ಒಂದು ವಾರ ಆಯ್ತು. ಆಯ್ತು ಇಸ್ಕೊಳ್ಳಿ ಸಿ. ತಿನ್ನೋಣ ಬಾ ಸಾಕು. ಹಿಂದೇನು ಹೋಗೋದಾಯ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದಾಸೋಹದಲ್ಲಿ ಊಟ ಕೂಡ ಮಾಡಿಕೊಂಡು ಇವಾಗ ಎಲ್ಲ ಹೊರಟು ಊರಿಗೆ ಹೋದ್ವಿ. ನಮ್ಮ ಅತ್ತೆನ ಬಿಟ್ಬಿಟ್ಟು ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಮನೆಯೆಲ್ಲ ಎಷ್ಟು ರೆಡಿಯಾಗಿದೆ ಏನು ಅಂತ ಕೆಲವೊಬ್ರು ಕಮೆಂಟಲ್ಲಿ ಕೇಳ್ತಾಯಿದ್ರು. ಹಂಗಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಮೇಲ್ಗಡೆ ಮನೆ, ಪೇಂಟಿಂಗು, ವೈರಿಂಗು ಮತ್ತು ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದೆ. ಅಷ್ಟಾದರೆ ಫುಲ್ ಕಂಪ್ಲೀಟ್ ಆಗುತ್ತೆ. ನಿಧಾನಕ್ಕೆ ರೆಡಿ ಮಾಡಿಸ್ತಾ ಇದ್ದಾರೆ. ಕಾರ್ತಿಕಕ್ಕೆ ಓಪನಿಂಗ್ ಮಾಡಬೇಕು ಅಂತ ನಮ್ಮ ಮಾವ ಹೇಳ್ತಾಯಿದ್ರು. ಡೇಟ್ ಏನಾದರೂ ಫಿಕ್ಸ್ ಆದರೆ ನಿಮ್ಮೆಲ್ರಿಗೂ ಕೂಡ ಹೇಳ್ತೀನಿ. ಆ್ಯಂಡ್ ಎಲ್ಲ ನೋಡಿಕೊಂಡು ಮನೇನ ಆ್ಯಂಡ್ ಅಲ್ಲಿಂದ ನಮ್ಮ ಎರಡನೇ ಅತ್ತೆ ಅವ್ರ ಮನೆ ಹತ್ರ ಬಂದ್ವಿ. ಅಲ್ಲಿ ಅವರು ತುಪ್ಪ ಎಲ್ಲ ಕಾಯಿಸಿದ್ರಲ್ಲ, ತುಪ್ಪ ಎಲ್ಲ ಕೊಟ್ಟರು ಒಪ್ಪಿಗೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿಕೊಂಡು ಆ್ಯಂಡ್ ಮನೆಗೆ ಬಂದ್ವಿ. ನಮ್ಮ ಅತ್ತೆ ಬೋಂಡ ಮಾಡಿದ್ರು. ಅಷ್ಟರಲ್ಲಿ ಬೋಂಡ ಎಲ್ಲರೂ ತಿನ್ಕೊಂಡು ಇವಾಗ ನಾವೆಲ್ಲರೂ ಕೂಡ ಮನೆಗೆ ಹೊರಡ್ತಾ ಇದ್ದೀವಿ. ಸಂಜೆ ಆಗಿತ್ತು. ನಿಮ್ಮ ಅಪ್ಪಲ್ಲ ಬಾಯ್ ಮಾಡು ಬಾಯ್ ಮಾಡು. ನಾನು ಚಿಕ್ಕ ಬೆಂಕಿ, ಅವನು ದೊಡ್ಡ ಬೆಂಕಿ. ಇವತ್ತು ನನ್ನ ಆಸೆ ಫುಲ್ಫಿಲ್ ಆಯಿತು ಅಂತಲೇ ಹೇಳ್ಬೋದು. ಈ ರೀತಿ ನಾನು ಹೊಸ ಒಂದು ಕಾರ್ ತೊಗೊಂಡು ನಮ್ಮ ಅಪ್ಪ ಅಮ್ಮನ ಈ ಥರ ಕೂರಿಸ್ಕೊಂಡು ಕರ್ಕೊಂಡು ಹೋಗಬೇಕು ಅನ್ನೋ ಆಸೆ ತುಂಬ ದಿನದಿಂದ ಇತ್ತು. ಆ್ಯಂಡ್ ಇವತ್ತು ಒಟ್ಟಿಗೆ ಎಲ್ಲರೂ ಹೋಗಿ ಬಂದಿದ್ದು ತುಂಬ ಖುಷಿ ಆಯಿತು. ಸ್ವರ್ಗಕ್ಕಿನ್ನ ಒಂದೇ ಗೇಣು ಅಂತಾರಲ್ಲ, ಆ ಥರ ತುಂಬ ಖುಷಿ ಆಯಿತು. ಅವ್ರನ್ನ ಜೊತೆಲಿ ನಾನು ತೊಗೊಂಡಿದ್ದು ಕಾರಲ್ಲಿ ಕರ್ಕೊಂಡು ಹೋಗಿದ್ದು ತುಂಬ ಖುಷಿ ಆಯಿತು. ಮತ್ತು ಇವತ್ತು ಮಂಗಳವಾರ ಕೂಡ ಆಂಜನೇಯ ಹುಟ್ಟಿದ್ವಾರ. ಆ್ಯಂಡ್ ಶನಿವಾರ ಎಲ್ಲ ತುಂಬ ರಶ್ ಇರುತ್ತೆ. ಇವತ್ತಾದರೆ ನೀಟಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಬರ್ಬೋದು ಅಂತ ಹೇಳ್ಬಿಟ್ಟು ಪಂಚಮುಖಿ ಆಂಜನೇಯ ದೇವಸ್ಥಾನ ಹತ್ರ ಬಂದು ಕಾರ್ ಪೂಜೆನೂ ಮಾಡಿಸ್ಕೊಂಡು ಹಂಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಆ್ಯಂಡ್ ಕಾರ್ ಪೂಜೆ ನಾವೇ ಮಾಡ್ಕೊಂಡ್ವಿ. ಅವ್ರು ಒಳಗಡೆ ಇಂದ ಬರಲಿಲ್ಲ ಈಚೆಗೆ. ಆ್ಯಂಡ್ ತೀರ್ಥ ಹೂವು ಅದನ್ನೆಲ್ಲ ಕೊಟ್ಟರು. ಅಲ್ಲಿಂದನೇ ನಾವು ಅದನ್ನೆಲ್ಲ ಹಾಕ್ಕೊಂಡು ದೇವ್ರ ಮುಂದೆನೇ ನಿಲ್ಲಿಸಿ ಕಾರ್ ಪೂಜೆ ಮಾಡಿಸ್ಕೊಂಡಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಈ ಮನೆ ಓಪನಿಂಗು ಮತ್ತು ಕಾರ್ ತೊಗೊಂಡಿದ್ದಕ್ಕೂ ಎರಡಕ್ಕೂ ಒಂದೇ ಟೈಮ್ ಸರಿ ಹೋಯಿತು. ಎರಡಕ್ಕೂ ಮನೆ ದೇವ್ರುಗಳಿಗೆ ಹೋಗಬೇಕಾಗಿತ್ತು. ಹಾಗೇ ಮನೆ ದೇವ್ರುಗಳನ್ನ ಮುಗಿಸ್ಕೊಂಡಿದ್ದು ತುಂಬ ಖುಷಿ ಆಯಿತು. ಇನ್ನು ನಾಳೆ 3 ದೇವ್ರಿಗೆ ಹೋಗೋದಿದೆ. ಆ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.